ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಾಗರಿಕತೆಯ ನಾಶ, ಪ್ರಾಣಿಗಳನ್ನು ಕೊಂದು ಹಾಗೆ ಕೊಂದು ಬಿಡ್ತೀವಿ, ಸರ್ವನಾಶ ಮಾಡಿಬಿಡ್ತೀವಿ ಅಂತ ಅಬ್ಬರಿಸಿ ಬೊಬ್ಬರಿದಿದ್ದ ಟ್ರಂಪ್ ಈಗ ಮತ್ತೆ ಯೂಟರ್ನ್ ಅನ್ನು ತಗೊಂಡಿದ್ದಾರೆ. ಟ್ರಂಪ್ ಕೊಟ್ಟಿದ್ದ ಅಂತಿಮ ಗಡುವಿಗೂ ಕೆಲವೇ ಗಂಟೆಗಳ ಮೊದಲು ಅಲ್ಲಿ ದೊಡ್ಡದೊಂದು ಮ್ಯಾಜಿಕ್ ನಡೆದಿದೆ. ಸಂಧಾನಕಾರರ ಮೂಲಕ ಕದನ ವಿರಾಮಕ್ಕೆ, ಮಾತುಕತೆಗೆ ಒಪ್ಪಿಗೆಯನ್ನು ಸೂಚಿಸಿದೆ. ಅಷ್ಟೇ ಅಲ್ಲ, ಟ್ರಂಪ್ ಹೇಳಿದಂತೆ ತಕ್ಷಣದಿಂದ ಹಾರ್ಮೋಸ್ ಅಲ್ಲಿ ಮುಕ್ತ ಸಂಚಾರಕ್ಕೆ ಕೂಡ ಇರಾನ್ ಒಪ್ಪಿದೆ ಅಂತ ವೈಟ್ ಹೌಸ್ ಹೇಳ್ಕೊಳ್ತಾ ಇದೆ. ಹೀಗಾಗಿ ಮತ್ತೆ 2 ವಾರಗಳ ಕಾಲ ಕದನ ವಿರಾಮ ಘೋಷಣೆ ಮಾಡೋದಾಗಿ ಟ್ರಂಪ್ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಇರಾನ್ ಕೂಡ ದಾಳಿಗಳನ್ನು ನಿಲ್ಲಿಸೋದಕ್ಕೆ ತನ್ನ ಪಡೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಆದರೆ ಇದನ್ನ ಇಸ್ರೇಲ್ ಹಾಗೂ ಅರಬ್ ದೇಶಗಳು ಹೇಗೆ ತಗೊಳ್ಳುತ್ತವೆ ಅನ್ನೋದು ಈಗ ಕುತೂಹಲದ ಪ್ರಶ್ನೆ. ಇನ್ನು ಇಸ್ರೇಲ್ ಬಹುಶಃ ಇಂಥದ್ದೇನೋ ಟ್ರಂಪ್ ಕಡೆಯಿಂದ ಆಗತ್ತೆ ಅನ್ನೋದನ್ನು ಊಹೆ ಮಾಡಿತ್ತೇನೋ. ಅವರು ನಿನ್ನೆ ಹೇಳಿದ ಹಾಗೆ ಇರಾನಿನ ರೈಲ್ವೆ ನೆಟ್ವರ್ಕ್ಗಳ ಮೇಲೆ ದಾಳಿಗಳನ್ನು ಮಾಡಿದ್ದಾರೆ. ನಾವು ದಾಳಿ ಮಾಡ್ತಾ ಇದ್ದೀವಿ, ರೈಲುಗಳಿಂದ, ರೈಲ್ವೆ ಸ್ಟೇಷನ್ಗಳಿಂದ ದೂರ ಇರಿ, ನಮ್ಮ ಗುರಿ ಇರಾನಿನ ಜನ ಅಲ್ಲ, ಅಲ್ಲಿನ ರೆಜೀಮ್, ಹೀಗಾಗಿ ದೂರ ಉಳಿದು ನಿಮ್ಮ ಪ್ರಾಣ ಕಾಪಾಡಿಕೊಳ್ಳಿ ಅಂತ ಎಚ್ಚರಿಕೆಯನ್ನು ಕೊಟ್ಟು ಇಸ್ರೇಲ್ ಇರಾನಿನ ಮೇಲೆ ದಾಳಿಗಳನ್ನು ಮಾಡಿದೆ. ಸ್ನೇಹಿತರೆ, ಇರಾನ್ ಕೂಡ ಇತ್ತೀಚೆಗೆ ಇಸ್ರೇಲ್ನ ರೈಲ್ವೆ ಸ್ಟೇಷನ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು. ಆ ದಾಳಿಗಳನ್ನು ತಡೆಯುವ ಪ್ರಯತ್ನದಲ್ಲಿ ಒಂದಷ್ಟು ಮಿಸೈಲ್ನ ಅವಶೇಷಗಳು ಬಿದ್ದು ಟೆಲ್ ಅವಿವ್ನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹಾನಿಗೀಡಾಯಿತು. ಅವತ್ತು ಇರಾನ್ ಯಾವ ಎಚ್ಚರಿಕೆಯನ್ನು ಅಲ್ಲಿ ಕೊಟ್ಟಿರಲಿಲ್ಲ. ಮಿಸೈಲ್ಗಳನ್ನು ನಿಯಂತ್ರಿಸೋ ಪ್ರಯತ್ನವನ್ನು ಇಸ್ರೇಲ್ ಮಾಡಿದರೂ ಕೂಡ ಡೆಬ್ರಿಗಳು ಬಿದ್ದು ಕಟ್ಟಡಕ್ಕೆ ಹಾನಿಯಾಗಿತ್ತು. ಅದನ್ನು ಇರಾನ್ ಸಂಭ್ರಮಿಸ್ತಾ ಇತ್ತು. ಆದರೆ ಈಗ ಇಸ್ಫಹಾನ್ ಸೇರಿದಂತೆ ಇರಾನಿನ ರೈಲ್ವೆ ನೆಟ್ವರ್ಕ್ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿ ಇರಾನಿನ ಆಡಳಿತದ ಕಣ್ಣಿಗೆ, ಇರಾನಿನ ಬೆಂಬಲಿಗರ ಕಣ್ಣಿಗೆ ನರಹತ್ಯೆ, ನಾಗರಿಕರ ಮೇಲೆ ಆಗ್ತಾ ಇರೋ ಮಾರಣ ಹೋಮದ ಥರ ಕಾಣ್ತಾ ಇದೆ. ಇನ್ನು ಇಲ್ಲಿ ಇಸ್ರೇಲ್ ಇರಾನಿನ ರೈಲ್ವೆ ನೆಟ್ವರ್ಕನ್ನು ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದರೆ ಆ ರೈಲ್ವೆ ನೆಟ್ವರ್ಕ್ ಬಗ್ಗೆ ನಮಗೆ ಗೊತ್ತಾಗಬೇಕು. ಹಾಗಾದರೆ ಇರಾನ್ನಲ್ಲಿ ರೈಲ್ವೆ ಅನ್ನೋದು ಹೇಗಿದೆ, ಅದು ಅಲ್ಲಿನ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯ ಜೀವಾಳ ಅಂತ ಅನ್ನಿಸ್ಕೊಳ್ತಾ ಇರೋದು ಯಾಕೆ, ಬನ್ನಿ ನೋಡೋಣ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಈಗಾಗಲೇ ಚಾನಲನ್ನು ಮಾಡಿ ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ದರೆ, ನಿಮಗಾಗಿನೇ ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ವಿಡಿಯೋ ಮತ್ತು ಇಮೇಜುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಅನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9937379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಇಸ್ರೇಲ್ ಇರಾನಿನ ರೈಲ್ವೆ ಇನ್ಫ್ರಾಸ್ಟ್ರಕ್ಚರನ್ನು ಹೊಡೆದು ಹಾಕ್ತೀನಿ ಅಂತ ಹೇಳಿದ ಕೆಲವೇ ಗಂಟೆಗಳಲ್ಲಿ ಏರ್ ಸ್ಟ್ರೈಕನ್ನು ಶುರು ಮಾಡಿದೆ. ಈ ಮೂಲಕ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ದಾಳಿಗಳನ್ನು ಮಾಡೋ ಕೆಲಸವನ್ನು ಇಲ್ಲಿ ಇಸ್ರೇಲ್ ಮಾಡಿದೆ. ತೆಹರಾನ್, ಕರಾಜ್, ತಬ್ರಿಜ್, ಕಶನ್, ಕೋಮ್ ಸೇರಿದಂತೆ ಒಂದಷ್ಟು ನಗರಗಳಲ್ಲಿ ರೈಲ್ವೆ ನೆಟ್ವರ್ಕ್ ಮೇಲೆ ದಾಳಿಗಳಾಗಿವೆ. ಇನ್ನು ಇಲ್ಲಿ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಮೊದಲೇ ಹೇಳಿದ್ರಿಂದ ಕರಾಜ್ ಹಾಗೂ ಇನ್ನಿತರ ಕಡೆಗಳಲ್ಲಿ ರೈಲ್ವೆ ಸಂಚಾರವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು. ಇನ್ನು ಈ ರೈಲ್ವೆ ಮಾರ್ಗಗಳ ಮೂಲಕ IRGC ತನ್ನ ಮಿಸೈಲ್ ಹಾಗೂ ಲಾಂಚರ್ಗಳನ್ನು ಬೇರೆ ಬೇರೆ ಕಡೆಗೆ ಸಾಗಾಟ ಮಾಡ್ತಾ ಇತ್ತು. ಹೀಗಾಗಿ ಅದನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಇತ್ತೀಚೆಗೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ಇರಾನಿನ ಆಯುಧಾಗಾರಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇವೆ. ಹಾಗೆ ಎಲ್ಲಿಂದ ಮಿಸೈಲ್ ಲಾಂಚ್ ಆಗುತ್ತೋ ಆ ಜಾಗಕ್ಕೆ ಇಸ್ರೇಲಿನ ಮಿಸೈಲುಗಳು ಬಂದು ಬೀಳ್ತಾ ಇವೆ. ಹೀಗಾಗಿ ಇರಾನ್ ಇದುವರೆಗೆ ಹೊರತೆಗೆದಿದ್ದ ಅಷ್ಟೂ ಲಾಂಚರ್ಗಳು ನಾಶ ಆಗಿವೆ. ಈಗ ಅಲ್ಲಿಗೆ ಹೊಸ ಲಾಂಚರ್ಗಳನ್ನು ಹಾಗೆ ಒಂದಷ್ಟು ಹೊಸ ಆಯುಧಗಳನ್ನು ಸರಬರಾಜು ಮಾಡಬೇಕು. ಇನ್ನು ಕೆಲ ಕಡೆಗಳಲ್ಲಿ ಫ್ಯೂಯಲ್ ದಾಸ್ತಾನು ನಾಶ ಆಗಿದೆ. ಅದನ್ನು ಕೂಡ IRGC ತಲುಪಿಸಬೇಕಿದೆ. ಅದಕ್ಕಾಗಿ ಅವರು ರೈಲ್ವೆ ನೆಟ್ವರ್ಕನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿಯ ಆಧಾರದ ಮೇಲೆ ಇಸ್ರೇಲ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರನ್ನು ನಾಶ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಯಾಹ್ಯಾ ಅಬದ್ ರೈಲ್ವೆ ಬ್ರಿಡ್ಜ್ ಮೇಲೆ ಇಸ್ರೇಲ್ ಮಾಡಿರೋ ದಾಳಿಯಲ್ಲಿ 2 ಸಾರ್ವಜನಿಕರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಮಂಗಳವಾರ ಇಸ್ರೇಲ್ನ ಸೇನೆ, ಫಾರ್ ದ ಸೇಕ್ ಆಫ್ ಯುವರ್ ಸೆಕ್ಯೂರಿಟಿ ವಿ ಕೈಂಡ್ಲಿ ರಿಕ್ವೆಸ್ಟ್ ದಟ್ ಫ್ರಮ್ ದಿಸ್ ಮೂಮೆಂಟ್ ಅಂಟಿಲ್ 21 hours Iran time 17:30 GMT ಯು ರೆಫ್ರೈನ್ ಫ್ರಮ್ ಯೂಸಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಬೈ ಟ್ರೈನ್ ಥ್ರೂಔಟ್ ಇರಾನ್ ಅನ್ನೋ ಪೋಸ್ಟನ್ನು ಹಂಚಿಕೊಳ್ತು. ಹಾಗೆ ಯುವರ್ ಪ್ರೆಸೆನ್ಸ್ ಆನ್ ಟ್ರೈನ್ಸ್ ಅಂಡ್ ನಿಯರ್ ರೈಲ್ವೆ ಲೈನ್ಸ್ ಎಂಡೇಂಜರ್ಸ್ ಯುವರ್ ಲೈಫ್ ಅಂತ ಕೂಡ ಆ ಟ್ವೀಟಲ್ಲಿ ಹೇಳಿತ್ತು. ಇದನ್ನು ಇಂಗ್ಲೀಷಲ್ಲಿ ಮಾತ್ರ ಅಲ್ಲ, ಪರ್ಷಿಯನ್ ಭಾಷೆಯಲ್ಲಿ ಕೂಡ ಈ ಎಚ್ಚರಿಕೆಯನ್ನು ಇಸ್ರೇಲ್ ಕೊಟ್ಟಿತ್ತು. ಅಲ್ಲಿ ಇಸ್ರೇಲ್ನ ಎಚ್ಚರಿಕೆಯ ನಂತರ
ಇರಾನ್ ಕೂಡ ಪ್ರಮುಖ ರೈಲು ಮಾರ್ಗಗಳಾದ ಮಶಹದ್ ಹಾಗೂ ಖುಜಸ್ತಾನ್ ರೈಲ್ವೆ ಮಾರ್ಗಗಳಲ್ಲಿ ರೈಲು ಸಂಚಾರವನ್ನು ನಿರ್ಬಂಧಿಸಿದೆ. ಹಾಗೆ ಜಾಗ್ರೋಸ್ ಪರ್ವತಗಳಲ್ಲಿ ಓಡಾಡುವ ರೈಲುಗಳನ್ನು ಕೂಡ ಅಲ್ಲಿ ಸ್ಥಗಿತಗೊಳಿಸಲಾಗಿದೆ. ಗೆಳೆಯರೆ, ಇರಾನ್ನ ರೈಲ್ವೆ ನೆಟ್ವರ್ಕ್ ಆ ದೇಶದ ಅತ್ಯಂತ ಪ್ರಮುಖ ಸಂಪರ್ಕದ ಕೊಂಡಿ ಅನ್ನಿಸ್ಕೊಳ್ತಾ ಇದೆ. ಇರಾನ್ನ ಪ್ರಮುಖ ನಗರಗಳಾದ ಮಶಹದ್, ನಿಶಾಪುರ್, ಶರೌಟ್, ಸೆಮ್ನಾನ್, ತೆಹ್ರಾನ್, ಕೋಮ್, ತಬ್ರಿಜ್, ಜಮ್ಜಾನ್, ಯಾಜ್ದ್, ಶಿರ್ಜಾನ್, ಬಂದರ್ ಅಬ್ಬಾಸ್, ಇಸ್ಫಹಾನ್, ಕೆರ್ಮನ್ ಶಾ ಸೇರಿದಂತೆ ಇರಾನ್ನ ಸಾಕಷ್ಟು ಪ್ರಮುಖ ನಗರಗಳನ್ನು ಈ ರೈಲ್ವೆ ಲೈನ್ ಬೆಸೀತಾ ಇದೆ. ಇಲ್ಲಿ ಒಟ್ಟು 12,998 ಕಿಲೋಮೀಟರ್ಗಳಷ್ಟು ರೈಲ್ವೆ ನೆಟ್ವರ್ಕ್ ಇದ್ದು, ಅದರಲ್ಲಿ 1,426 ಕಿಲೋಮೀಟರ್ನಷ್ಟು ಡಬಲ್ ಟ್ರ್ಯಾಕನ್ನು ಮಾಡಿದ್ದಾರೆ. ಹಾಗೆ 146 ಕಿಲೋಮೀಟರ್ ಎಲೆಕ್ಟ್ರಿಫೈ ಆಗಿರೋ ರೈಲ್ವೆ ಲೈನ್ ಇದ್ದು, 120 ಕಿಲೋಮೀಟರ್ ಟನಲ್ ಮಾರ್ಗ ಇದೆ. ಹಾಗೆ 3,000 ಮೀಟರ್ ಉದ್ದದ ಸುರಂಗ ಮಾರ್ಗ ಕೂಡ ಈ ರೈಲ್ವೆ ಲೈನ್ಗಿದೆ. ಹಾಗೆಯೇ ಒಟ್ಟು 350 ಬ್ರಿಡ್ಜುಗಳಿದ್ದು, 750 ಮೀಟರ್ ಉದ್ದದ ಬ್ರಿಡ್ಜು ಅತಿ ಉದ್ದದ ಬ್ರಿಡ್ಜ್ ಅಂತ ಇಲ್ಲಿ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇರಾನ್ ರೈಲು ಸಮುದ್ರ ಮಟ್ಟಕ್ಕಿಂತ 2,500 ಮೀಟರ್ನಷ್ಟು ಎತ್ತರದಲ್ಲೂ ಸಂಚರಿಸುತ್ತೆ. ಹಾಗೆ ಸಮುದ್ರ ಮಟ್ಟಕ್ಕಿಂತ 20 ಮೀಟರ್ ಕೆಳಗೆ ಕೂಡ ಸಂಚರಿಸುತ್ತೆ ಅನ್ನೋದು ಇಲ್ಲಿ ವಿಶೇಷ. ದೇಶದಲ್ಲಿ ಒಟ್ಟು 360 ರೈಲ್ವೆ ಸ್ಟೇಷನ್ಗಳಿವೆ. ಅಲ್ಲಿ ಸ್ಟ್ಯಾಂಡರ್ಡ್ ಗೇಜ್ ಅನ್ನು ಬಳಸ್ತಾರೆ. ಅದರ ಜೊತೆ ಇಂಡಿಯನ್ ಗೇಜ್ ಅಂದರೆ ಬ್ರಾಡ್ ಗೇಜ್, ರಷ್ಯನ್ ಗೇಜ್ಗಳನ್ನು ಕೂಡ ಇರಾನ್ ಬಳಸ್ತಾ ಇದೆ. ಇದನ್ನು ಅಲ್ಲಿನ ರಾಜಾ ಪ್ಯಾಸೆಂಜರ್ ಟ್ರೈನ್ ಕಂಪನಿ ಹಾಗೂ ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಕಂಪನಿಗಳು ಇರಾನ್ ಜೊತೆಗೂಡಿ ನಿರ್ವಹಣೆಯನ್ನು ಮಾಡ್ತಾ ಇವೆ. ಈ ರೈಲ್ವೆ ಇಲಾಖೆ ಪ್ರತಿ ವರ್ಷ 33 ಮಿಲಿಯನ್ ಟನ್ನಷ್ಟು ಗೂಡ್ಸ್ ಹಾಗೂ 29 ಮಿಲಿಯನ್ನಷ್ಟು ಪ್ಯಾಸೆಂಜರ್ಗಳ ಪ್ರಯಾಣಕ್ಕೆ ಅನುಕೂಲವನ್ನು ಒದಗಿಸಿಕೊಡ್ತಾ ಇದೆ. ಇನ್ನು ಇಲ್ಲಿನ ರಾಜಾ ಪ್ಯಾಸೆಂಜರ್ ಟ್ರೈನ್ ಕಂಪನಿ ಸಿರಿಯಾದ ಡಮಾಸ್ಕಸ್ಗೆ ಹಾಗೂ ಟರ್ಕಿಯ ಇಸ್ತಾನ್ಬುಲ್ಗೆ ಕೂಡ ತೆಹ್ರಾನ್ನಿಂದ ನೇರ ರೈಲುಗಳನ್ನು ಆಪರೇಟ್ ಮಾಡ್ತಾ ಇದೆ. ಇನ್ನು ಇರಾನ್ಗೆ ಮೊದಲ ಬಾರಿಗೆ ರೈಲು ಬಂದಿದ್ದು 1886ರಲ್ಲಿ. ಅವತ್ತಿಗೆ ಇರಾನನ್ನು ಖಜರ್ ರಾಜವಂಶ ಆಳ್ವಿಕೆ ಮಾಡ್ತಾ ಇತ್ತು. ನಾಸೆರ್ ಅಲ್-ದಿನ್ ಶಾ ಖಜರ್ನ ಕಾಲದಲ್ಲಿ ಕುದುರೆ ಗಾಡಿಗೆ ಬೋಗಿಗಳನ್ನು ಕಟ್ಟಿ ಎಳೆಯೋ ರೈಲನ್ನು ಪರಿಚಯ ಮಾಡಲಾಯಿತು. ಅದು 1,000 mm ಮೀಟರ್ ಗೇಜ್ ಆಗಿತ್ತು. ಆ ಬಳಿಕ ಅದನ್ನು ಸ್ಟೀಮ್ ಇಂಜನ್ಗೆ ಬದಲಾಯಿಸಿದರು. ದಕ್ಷಿಣ ತೆಹ್ರಾನ್ ಮೊದಲ ಬಾರಿಗೆ ರೈಲ್ವೆ ಕನೆಕ್ಷನ್ನ ಪಡಿತು. ಇನ್ನು 1918ರಿಂದ 1939 ನಡುವೆ ಕ್ಯಾಸ್ಪಿಯನ್ ಸಮುದ್ರದ ಬಂದರ್ ಶಾನಿಂದ ಪರ್ಷಿಯನ್ ಗಲ್ಫ್ನ ಬಂದರ್ ಶಾಪೂರ್ವರೆಗಿನ 1,392 ಕಿಲೋಮೀಟರ್ನಷ್ಟು ಉದ್ದದ ರೈಲ್ವೆ ಲೈನನ್ನು ಲೋಕಾರ್ಪಣೆಗೊಳಿಸಲಾಯಿತು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಸೋವಿಯತ್ ಯೂನಿಯನ್ ಹಾಗೂ ಅಮೆರಿಕಾಗಳು ಈ ಮಾರ್ಗದ ಮೂಲಕ ತಮಗೆ ಬೇಕಾದ ಕಡೆಗಳಲ್ಲಿ ರೈಲ್ವೆ ವ್ಯವಸ್ಥೆಯನ್ನು ಮಾಡಿಕೊಂಡು, ಆ ಬಳಿಕ ಹಂತ ಹಂತವಾಗಿ ಇರಾನ್ನಲ್ಲಿ ರೈಲ್ವೆ ಸಂಪರ್ಕ ಶುರುವಾಗ್ತಾ ಹೋಯಿತು. ಗೆಳೆಯರೆ, ಇಲ್ಲಿ ಇರಾನ್ನ ಉತ್ತರದಿಂದ ದಕ್ಷಿಣದವರೆಗೆ ರೈಲ್ವೆ ಲೈನನ್ನು ಹಾಕೋದು ಸುಲಭದ ಕೆಲಸ ಅಲ್ಲ. ಅಲ್ಲಿ ಜಾಗ್ರೋಸ್ ಪರ್ವತ ಶ್ರೇಣಿ ಹಾಗೂ ಅಲ್ಬೋರ್ಸ್ ಪರ್ವತ ಶ್ರೇಣಿ ಇರೋದ್ರಿಂದ ಆ ಬೆಟ್ಟಗಳ ನಡುವೆ ರೈಲ್ವೆ ಮಾರ್ಗಗಳನ್ನು ಹಾಕುವುದು ತುಂಬ ಕಷ್ಟದ ಕೆಲಸ. ಆದರೂ ಇರಾನ್ ಸದ್ಯಕ್ಕೆ 13,000 ಕಿಲೋಮೀಟರ್ನಷ್ಟು ರೈಲ್ವೆ ನೆಟ್ವರ್ಕನ್ನು ಮಾಡಿಕೊಳ್ಳೋದ್ರಲ್ಲಿ ಯಶಸ್ಸನ್ನು ಪಡ್ಕೊಂಡಿದೆ. ಗೆಳೆಯರೆ, ಇದರ ಜೊತೆ ಇರಾನ್ ಮತ್ತು ಚೈನಾ ನಡುವೆ ನೇರ ರೈಲು ಮಾರ್ಗ ಕೂಡ ಏರ್ಪಟ್ಟಿದೆ. ಇದು ಚೈನಾದ ಅಲಶಂಕು ಮೂಲಕ ಸಾಗಿ ಬಂದು ಕಜಕಿಸ್ತಾನದ ದೋಸ್ತಿಕ್ ಮೂಲಕ ಉಜ್ಬೇಕಿಸ್ತಾನ ಮತ್ತು ತುರ್ಕಮೆನಿಸ್ತಾನಗಳನ್ನು ಪ್ರವೇಶ ಮಾಡಿ ಆ ನಂತರ ಇರಾನ್ಗೆ ಬರುತ್ತೆ. ಆ ಬಳಿಕ ಅದು ತೆಹ್ರಾನನ್ನು ರೀಚ್ ಆಗುತ್ತೆ. ಇದು 10,400 ಕಿಲೋಮೀಟರ್ಗಳಷ್ಟು ದೂರದ ಮಾರ್ಗ ಆಗಿದ್ದು, ಚೈನಾ ಮತ್ತು ಇರಾನ್ ನಡುವಿನ ಸಂಪರ್ಕ ಹಾಗೂ ಸಂಬಂಧವನ್ನು ಈ ರೈಲ್ವೆ ಮಾರ್ಗ ಗಟ್ಟಿಗೊಳಿಸ್ತಾ ಇದೆ. ಈ ರೈಲ್ವೆ ಮಾರ್ಗವನ್ನು ಬಳಸಿಕೊಂಡು ಚೈನಾ ಇರಾನ್ ಮೂಲಕ ಟರ್ಕಿಗೆ ಪ್ರವೇಶ ಪಡೆದು ಅಲ್ಲಿಂದ ಯುರೋಪ್ಗೆ ಸಂಪರ್ಕವನ್ನು ಬೆಳೆಸ್ಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಚೈನಾ ಹಾಗೂ ಇರಾನ್ಗಳು ಪಾಕಿಸ್ತಾನದ ಗ್ವಾದಾರ್ ಹಾಗೂ ಇರಾನ್ನ ಚಾಬಹಾರ್ ನಡುವೆ ಕೂಡ ಒಂದು ರೈಲು ಮಾರ್ಗವನ್ನು ಎಳೆಯುವ ಐಡಿಯಾನ ಇಟ್ಕೊಂಡಿವೆ. ಅದೇನಾದರೂ ಸಾಧ್ಯ ಆದರೆ ಈ ರೈಲ್ವೆ ಪ್ರಾಜೆಕ್ಟಲ್ಲಿ ಟರ್ಕಿ ಹಾಗೂ ರಷ್ಯಾಗಳನ್ನು ಕೂಡ ಸೇರಿಸಿಕೊಳ್ಳುವ ಪ್ಲಾನ್ ಚೈನಾಗಿದೆ. ಸೊ ಇಲ್ಲಿ ಚೈನಾದ ರೈಲುಗಳು ಇರಾನ್ಗೆ ಬರ್ತಾ ಇರೋದು ಕೂಡ ಈಗ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತಾ ಇದೆಯಾ? ಚೈನಾದ ಮಿಸೈಲುಗಳು, ಡ್ರೋನ್ ತಯಾರಿಕೆಗೆ ಬೇಕಾಗಿರುವ ಅಗತ್ಯ ವಸ್ತುಗಳು ಇರಾನ್ಗೆ ಸಿಗ್ತಾ ಇರೋದೇ ಈ ರೈಲ್ವೆ ನೆಟ್ವರ್ಕ್ನಿಂದ ಅಂತ ಇಸ್ರೇಲ್ ಭಾವಿಸ್ತಾ ಇದೆ. ಅಷ್ಟೇ ಅಲ್ಲದೆ ತೆಹ್ರಾನ್, ಮಶಹದ್, ಕೋಮ್, ಇಸ್ಫಹಾನ್, ನತಾನ್ಸ್, ಬಂದರ್ ಅಬ್ಬಾಸ್, ಶಿರ್ಜಾನ್ಗಳನ್ನು ಈ ರೈಲ್ವೆ ನೆಟ್ವರ್ಕ್ ಬೆಸೀತಾ ಇದೆ. ಹಾಗೆ ಎಲ್ಲೆಲ್ಲಿ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಮಾಡಿಕೊಂಡಿದೆಯೋ ಅಲ್ಲೆಲ್ಲ ಈ ರೈಲ್ವೆ ನೆಟ್ವರ್ಕ್ ಕೂಡ ಇದೆ. ಹೀಗಾಗಿನೇ ಮಿಸೈಲುಗಳು, ಸೆನ್ಸಿಟಿವ್ ಕಾರ್ಗೋ, ಮಿಸೈಲ್ ಕಾಂಪೋನೆಂಟುಗಳು, ಲಾಂಚಿಂಗ್ ಪ್ಲಾಟ್ಫಾರ್ಮ್ಗಳು ಹಾಗೂ ಡ್ರೋನ್ ಬಿಡಿ ಭಾಗಗಳನ್ನು
ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ಸಾಗಿಸೋದಕ್ಕೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ ಬೇಕಾದ ವಸ್ತುಗಳನ್ನು ಕೂಡ ಚೈನಾದಿಂದ ರಷ್ಯಾದಿಂದ ರಹಸ್ಯವಾಗಿ ತರಿಸ್ಕೊಳ್ಳೋದಕ್ಕೆ ಈ ರೈಲ್ವೆ ಮಾರ್ಗ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ. ಇದರ ಜೊತೆಗೆ ಮಿಲಿಟರಿ ಲಾಜಿಸ್ಟಿಕ್ಸನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ. ಹಾಗೆಯೇ IRGCಯ ಶೀಘ್ರ ಟ್ರೂಪ್ ಮೂವ್ಮೆಂಟ್ಗೆ ಕೂಡ ಈ ರೈಲ್ವೆ ಮಾರ್ಗ ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಮಾಡ್ತಾ ಇದೆ. ಹೀಗಾಗಿನೇ ಇಸ್ರೇಲ್ ಈ ರೈಲ್ವೆ ನೆಟ್ವರ್ಕ್ ಮೇಲೆ ಕಣ್ಣಿಟ್ಟಿದೆ. ಅವುಗಳನ್ನು ಹೊಡೆದು ಹಾಕೋ ಪ್ರಯತ್ನವನ್ನು ಕೂಡ ಈಗಾಗಲೇ ಆರಂಭ ಮಾಡಿದೆ. ಇನ್ನು ಈಗಲೇ ಕದನ ವಿರಾಮ ಮತ್ತೆ 15 ದಿನಗಳಿಗೆ ಘೋಷಣೆಯಾಗಿದೆ. ಸಂಧಾನಕಾರರು 48 ದಿನಗಳ ಕದನ ವಿರಾಮ ಕೇಳಿದ್ರು, ಆದರೆ ಕಡೆಗೆ 15 ದಿನಕ್ಕೆ ಟ್ರಂಪ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇರಾನ್ ಕೂಡ ಇದನ್ನು ಒಪ್ಪಿದೆ. ಇಲ್ಲಿ ಹಾರ್ಮೋಜಲ್ಲಿ ಸಂಚಾರ ಆರಂಭ ಮಾಡೋದಕ್ಕೆ ಇರಾನ್ ಒಪ್ಪಿರೋದನ್ನ ನಮ್ಮ ಗೆಲುವು ಅಂತ ಶ್ವೇತಭವನ ಹೇಳ್ಕೊಳ್ತಾ ಇದ್ರೆ, ಅಮೆರಿಕ ನಮ್ಮ ಕಂಡೀಷನ್ಗಳಿಗೆ ಒಪ್ಪುತ್ತಾ ಇದೆ. ಹಾರ್ಮೋಜ್ ಸಂಚಾರದ ಉಸ್ತುವಾರಿಯನ್ನು ನಮ್ಮ ಪಡೆಗಳೇ ನೋಡ್ಕೊಳುತ್ತವೆ, ಅದು ನಮ್ಮ ಗೆಲುವು ಅಂತ ಇರಾನ್ ಹೇಳಿದೆ. ಹಾಗೆ ಅವರು ಕೂಡ ಪಾಕಿಸ್ತಾನದ ಮೂಲಕ ತಮ್ಮ 10 ಪಾಯಿಂಟ್ಗಳ ಸಂಧಾನ ಸೂತ್ರವನ್ನು ಅಮೆರಿಕಾಗೆ ಕಳುಹಿಸಿಕೊಟ್ಟಿದ್ದಾರೆ. ಅದನ್ನು ಅಮೆರಿಕ ಸಂಪೂರ್ಣವಾಗಿ ಒಪ್ಪಿಬಿಟ್ರೆ ಖಂಡಿತ ಅದು ಇರಾನಿನ ಗೆಲುವಾಗುತ್ತೆ. ಅದರಲ್ಲಿ ಇರಾನ್ನ ಮೇಲಿರೋ ಸ್ಯಾಂಕ್ಷನ್ಸ್, ಸೆಕೆಂಡರಿ ಸ್ಯಾಂಕ್ಷನ್ಸ್ ಅನ್ನು ರದ್ದು ಮಾಡಬೇಕು. ಇನ್ನು ಮುಂದೆ ದಾಳಿಗಳು ನಡೆಯೋದಿಲ್ಲ ಅನ್ನೋ ಭರವಸೆ ಕೊಡಬೇಕು. ಇಲ್ಲಿವರೆಗೆ ಆದ ದಾಳಿಗಳಿಗೆ ಪರಿಹಾರವನ್ನು ಕೊಡಬೇಕು. ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅನ್ನೋದು ನಮ್ಮ ಹಕ್ಕು, ಅದನ್ನು ಒಪ್ಪಬೇಕು. ಅಡ್ಡಿ ಉಂಟು ಮಾಡೋದಕ್ಕೆ ಹೋಗಬಾರದು. ಇರಾನ್ನ ಆಸ್ತಿ ಪಾಸ್ತಿಗಳನ್ನು ಯಾವೆಲ್ಲ ದೇಶಗಳು ಸೀಸ್ ಮಾಡಿವೆ ಅದೆಲ್ಲವನ್ನ ಬಿಡುಗಡೆ ಮಾಡಬೇಕು. ಇರಾನ್ ಜೊತೆಗೆ ಮಾತ್ರ ಅಲ್ಲ, ಗಾಜಾ, ಲೆಬನಾನ್ ಮತ್ತು ಹೌತಿಗಳ ಮೇಲೆ ಕೂಡ ದಾಳಿಗಳನ್ನು ನಿಲ್ಲಿಸಬೇಕು. ಹಾರ್ಮೋಜಲ್ಲಿ ಇರಾನ್ ಬಯಸಿದ ಹಾಗೆ ಸಂಚಾರ ಇರುತ್ತೆ, ಅದರ ಮೇಲೆ ಇರಾನಿನ ಹಕ್ಕುಗಳನ್ನು ಒಪ್ಪಬೇಕು. ಇದೆಲ್ಲದಕ್ಕೂ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಗ್ಯಾರಂಟಿ ಕೊಡಬೇಕು. ಇಂಥ ಒಂದಷ್ಟು ಬೇಡಿಕೆಗಳದರಲ್ಲಿವೆ. ಈ ಬೇಡಿಕೆಗಳ ಬಗ್ಗೆ ಹಾಗೆ ಅಮೆರಿಕ ಈ ಹಿಂದೆ ಇರಾನ್ಗೆ ಕಳುಹಿಸಿದ್ದ 15 ಪಾಯಿಂಟ್ಗಳ ಸಂಧಾನ ಸೂತ್ರದ ಬಗ್ಗೆ ಕೂಡ ಪಾಕಿಸ್ತಾನದ ಇಸ್ಲಾಮಾಬಾದಲ್ಲಿ ಮಾತುಕತೆಗಳಾಗುವ ಸಾಧ್ಯತೆಗಳಿವೆ. 10ನೇ ತಾರೀಕು ಮಾತುಕತೆಗಳಿಗೆ ಆತಿಥ್ಯ ವಹಿಸೋದಕ್ಕೆ ಇಸ್ಲಾಮಾಬಾದ್ ಸಿದ್ಧ ಇದೆ ಅಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಆಹ್ವಾನವನ್ನು ಕೂಡ ಕೊಟ್ಟಾಗಿದೆ. ಅಲ್ಲಿ ಟರ್ಕಿ, ಈಜಿಪ್ಟ್ಗಳು ಇರುತ್ತವೆ. ಅಮೆರಿಕ ಹಾಗೂ ಇರಾನ್ನ ಪ್ರತಿನಿಧಿಗಳು ಮಾತುಕತೆಯಲ್ಲಿ ಭಾಗಿಯಾಗೋ ಸಾಧ್ಯತೆಗಳು ಕೂಡ ಇವೆ. ಇನ್ನು ಈ ಕದನ ವಿರಾಮ ಇಸ್ರೇಲ್ ಹಾಗೂ UAEಗಳನ್ನು ನಿರಾಸೆಗೆ ತಳ್ತಾ ಇದ್ದಂತೆ ಕಾಣ್ತಾ ಇದೆ. ಇಸ್ರೇಲ್ ಕೂಡ ಕದನ ವಿರಾಮಕ್ಕೆ ಒಪ್ಪಿದೆ ಅಂತ ವೈಟ್ ಹೌಸ್ ಹೇಳಿದೆ. ಆದರೂ ನಾನು ಈ ವಿಡಿಯೋ ಮಾಡುವವರೆಗೆ ಅಧಿಕೃತವಾಗಿ ಇಸ್ರೇಲ್ನಿಂದ ಯಾವ ಪ್ರತಿಕ್ರಿಯೆಯೂ ಬಂದಿರಲಿಲ್ಲ. ಇಲ್ಲಿ ಲೆಬನಾನ್ ಮೇಲೆ ಕೂಡ ದಾಳಿ ಮಾಡಬಾರದು, ಸೀಸ್ ಫೈರ್ ಅಲ್ಲಿ ಅದೂ ಇರಬೇಕು ಅಂತ ಇರಾನ್ ಕೇಳ್ತಾ ಇದೆ. ಆದ್ರೆ ಅದಕ್ಕೆ ಇಸ್ರೇಲ್ ಒಪ್ಪುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇರಾನ್ ಮೇಲಿನ ದಾಳಿಗಳನ್ನಾದರೂ ಇಸ್ರೇಲ್ ನಿಲ್ಲಿಸುತ್ತಾ ಅಥವಾ ಈ ಹಿಂದೆ ಟ್ರಂಪ್ ಘೋಷಣೆ ಮಾಡಿದ್ದ 10 ದಿನಗಳ ಕದನ ವಿರಾಮದ ಥರಾನೇ ಇದು ಕೂಡ ಇರುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಡೊನಾಲ್ಡ್ ಮಾತ್ರ ಇದು ಎರಡೂ ಕಡೆಗಳಲ್ಲೂ ಕದನ ವಿರಾಮ ಅಂತ ಹೇಳ್ತಾ ಇದ್ದಾರೆ. ಎರಡೂ ಕಡೆ ಅಂದ್ರೆ ಇರಾನ್ ಮತ್ತು ಅಮೆರಿಕಾನ ಅಥವಾ ಇರಾನ್ ಹಾಗೂ ಇಸ್ರೇಲಾ? ಇನ್ನು ಈ ಕದನ ವಿರಾಮ ಘೋಷಣೆಯ ನಂತರ ಕೂಡ ಅರಬ್ ದೇಶಗಳ ಮೇಲೆ ಒಂದಷ್ಟು ಮಿಸೈಲ್ ದಾಳಿ ಆಗಿದೆ ಅಂತ ಅರಬ್ ದೇಶಗಳು ಹೇಳ್ತಾ ಇವೆ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.